ಸ್ವಯಂ ಬಂಧುಗಳೇ, ನಾನು ಅಮಿಷ್ ಆಚಾರ್ಯ. ಬ್ಲಾಕ್ ಕಾಂಗ್ರೆಸ್ ಕಾರ್ಕಳ ಹೆಬ್ರಿ ಯುವ ಕಾಂಗ್ರೆಸ್ನ ಕಡೆಯಿಂದ ಕ್ರೀಡೋತ್ಸವ ನಡೆದಿದೆ ನಮ್ಮ ಸ್ವರಾಜ್ ಮೈದಾನದಲ್ಲಿ. ಹಾಗೇನೆ ನಮ್ಮ ಕ್ರೀಡಾಭಿಮಾನಿಗಳಿಂದ ಒಂದೆರಡು ಮಾತನ್ನ ಕೇಳೋಣ. ಏನು ಕಾರ್ಕಳದಲ್ಲಿ ಕಾಂಗ್ರೆಸ್ ಕ್ರೀಡೋತ್ಸವ ನಡೀತಾ ಇದೆ. ಇದರ ಅವರು ಪ್ರಮುಖ ರೂವಾರಿ ಕಾಂಗ್ರೆಸ್ ನಾಯಕರು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಈಗಾಗಲೇ ಈ ಏನು ಸಭಾ ವೇದಿಕೆ ಇದೆ ಜೊತೆಗೆ ಕ್ರೀಡೋತ್ಸವ ನಡೀತಾ ಇದೆ ಅಲ್ಲಿಗೆ ಅವರು ಬಂದಿದ್ದಾರೆ. ಬಹಳಷ್ಟು ಮಂದಿ ಈಗ ಈ ಕ್ರೀಡೋತ್ಸವಕ್ಕೆ ಬರ್ತಾ ಇರುವಾಗ ಎಲ್ಲರನ್ನು ಕೂಡ ಅವರು ಸ್ವಾಗತ ಮಾಡ್ತಾ ಎಲ್ಲರ ಜೊತೆ ಬೆರೀತಾ ಇದ್ದಾರೆ. ಉದಯ್ ಶೆಟ್ಟಿ ನಮಸ್ಕಾರ. ನೋಡಿ, ಈಗ ಒಂದು ಕ್ರೀಡೋತ್ಸವ ಹಮ್ಮಿಕೊಂಡಿದ್ದೀರಿ, ಎಲ್ಲ ಈ ಹಳ್ಳಿಯಲ್ಲಿರುವ ಕಾಂಗ್ರೆಸ್ಸಿಗರನ್ನೆಲ್ಲ ಒಟ್ಟುಗೂಡಿಸ್ಲಿಕ್ಕೆ ಹೊರಟಿದ್ದೀರಿ. ಈಗ ರಾಜಕೀಯದಲ್ಲೂ ಕ್ರೀಡೆ ಜೊತೆಗೆ ರಾಜಕೀಯ ಈ ಎರಡನ್ನೂ ಒಂದು ತುಲನೆ ಮಾಡಿಕೊಂಡು ತಾವು ಒಂದು ರೀತಿಯ ಹೋರಾಟಕ್ಕೆ ಇಳಿದಿದ್ದೀರಿ. ಈಗ ಈ ಕಲ್ಪನೆ ಯಾಕೆ ಬಂದು ನಮಗೆ? ಕ್ರೀಡೆಯಲ್ಲಿ ರಾಜಕೀಯ ಇಲ್ಲ, ರಾಜಕೀಯ ಮಾಡುವಾಗ ಅದಕ್ಕೆ ಕ್ರೀಡೆಯನ್ನು ಒಟ್ಟು ಕ್ರೀಡೆಗೆ ಮೊದಲ ಆದ್ಯತೆ ಕೊಡಬೇಕಂತ ನಮ್ಮೆಲ್ಲರ ಮನಸ್ಸು. ಅದಕ್ಕೆ ನಮ್ಮ ಹಳ್ಳಿಯ ಕಟ್ಟಕಡೆಯ ಪ್ರದೇಶ ಬಂದು ಒಂದು 400 ಮೀಟರ್ ಟ್ರ್ಯಾಕ್ ಹೇಗಿರ್ತದೆ, ಅದರಲ್ಲಿ ಓಡುವ ಅನುಭವ ಏನು, ಹಾಗೆ ಸ್ವರಾಜ್ ಮೈದಾನ ಇದು ಕಾರ್ಕಳದ ಒಂದು ಪ್ರಸಿದ್ಧವಾದ ತಾಣ. ಯಾಕಂದ್ರೆ ಭುವನೇಂದ್ರ ಕಾಲೇಜಿಂದ ತಾವೆಲ್ಲ ಕೇಳಿದ ಒಂದು ವಿಷಯ, ಇಲ್ಲಿ 100 ಕ್ರೀಡಾಪಟುಗಳು ನಮ್ಮ ರೋಹಿತ್ ಕುಮಾರ್ ಕಟೀಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರು, ಇಲ್ಲಿ ಆಡಿದವರು ಅವತ್ತು. ಯಾವುದು ನಮ್ಮ ಅಥ್ಲೆಟಿಕ್ಸ್ ಅನ್ನು ಇವತ್ತು ಪ್ರಥಮ ಬಾರಿಗೆ ನಮ್ಮ 2 ಅವಿಭಜಿತ ಜಿಲ್ಲೆಯಲ್ಲಿ ಹೊನಲು ಬೆಳಕಿನ ಒಂದು ಪಬ್ಲಿಕ್ಗಾಗಿ ಅಂದ್ರೆ ಜನಸಾಮಾನ್ಯರಾಗಿ ಮೊದಲ ಕ್ರೀಡಾಕೂಟ ಹೊನಲು ಬೆಳಕಲ್ಲಿ ಆಗ್ತದೆ ಅಂತ ಹೇಳಿ ನಮ್ಗೆ ಸಂತೋಷ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ನ ಮುಖಂಡರು ಹಾಗೂ ಎಲ್ಲ ಕ್ರೀಡಾಪಟುಗಳು ಹಾಗೂ ಹಿರಿಯರು, ಮಹಿಳಾ ಕಾಂಗ್ರೆಸ್ ಹಾಗೆ ಯುವ ಕಾಂಗ್ರೆಸ್ ಹಾಗೆ ಎಲ್ಲರನ್ನು NSU ಎಲ್ಲರನ್ನು ಸೇರಿಸ್ಕೊಂಡು ಮಾತಾಡುವಾಗ ನಮ್ಗೊಂದು ಅಭಿಪ್ರಾಯ ಬಂತು, ಕ್ರೀಡಾಕೂಟ ಮಾಡೋದು ಒಳ್ಳೆ ಅಂತ. ಅದಕ್ಕೋಸ್ಕರ ಹಮ್ಮಿಕೊಟ್ಟಿದ್ದೇವೆ. ಇವತ್ತು ಒಳ್ಳೆಯ ಶುಭ ದಿನ, ಒಳ್ಳೇದಾಗುವ ಅಂತ ನಮಗೆಲ್ಲ ನಿರೀಕ್ಷೆ ಇದೆ. ಅದರಿಂದ ಎಲ್ಲ ಕ್ರೀಡಾಪಟುಗಳು ಬಂದು ಎಲ್ಲರೂ ಇದ್ರ ಭಾಗವಹಿಸಬೇಕಂತ ವಿನಂತಿಸಿದ್ದೇವೆ. ಇವತ್ತು ಬಹಳ ಚಂದದಲ್ಲಿ ಜನ ಎಲ್ಲ ಹಳ್ಳಿಯಿಂದ ಎದ್ದು ಬರ್ತಾ ಇದ್ದಾರೆ. ಅದೇ ರೀತಿ ನಾಳೆ ಸಹ ಎಲ್ಲ ಥ್ರೋಬಾಲ್ ಇರ್ಬೋದು, ಹಾಗೆ ನಮ್ಮ ವಾಲಿಬಾಲ್, ಅದೇ ಖೋಖೋ ಆಯೋಜಿಸಿ ಸುಮಾರು 150 ತಂಡಗಳು ಈಗಾಗಲೇ ಎನ್ರೋಲ್ ಮಾಡಿದ್ದೇವೆ. ಹಾಗಾಗಿ ಒಟ್ಟಾರೆಯಾಗಿ ಇದರ ಮೂಲಕವಾಗಿ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಸಂದೇಶ ಕೊಡಬೇಕು, ಈ ಊರಿಗೆ ಅಥವಾ ಈ ನಾಡಿಗೆ ಒಂದು ಬೇರೆ ಸಂದೇಶವನ್ನು ಕೊಡ್ಬೇಕಂದ್ರೆ ಈ ಕ್ರೀಡೆಯ ಮೂಲಕ ಜನರ ಒಗ್ಗಡಿಸೋದು ಅಥವಾ ಜನರ ಮನಸ್ಸನ್ನು ಹೇಗೆ ಮುಟ್ಟಬಹುದು ಹಾಗೂ ಹೊಸ ಪ್ರತಿಭೆಗಳಿಗೆ ಹೀಗೆ ನಡೀತಿದೆ ಗೊತ್ತು ಅರಿವು ಬರಬೇಕನ್ನೋ ಉದ್ದೇಶದಿಂದ ಕ್ರೀಡೆ ಹಮ್ಮಿಕೊಂಡಿದ್ದೇವೆ. ಕ್ರೀಡೆಯಲ್ಲಿ ರಾಜಕೀಯ ಮಾಡಬಾರ್ದು, ಆದ್ರೆ ಈಗ ಎಲ್ಲರ ಯುವಕರನ್ನು ಒಗ್ಗೂಡಿಸಲಿಕ್ಕೆ ಕ್ರೀಡೆಯ ಒಂದು ಮಾದರಿ. ಈಗ ತಮಗೂ ಗೊತ್ತಿದೆ, ತಮ್ಮ ಎದುರಿನ ಪಕ್ಷದಲ್ಲಿ ಒಂದಷ್ಟು ಯುವಕರಿದ್ದಾರೆ. ಈಗ ಇದು ರಾಜಕೀಯದ ಒಂದು ರೀತಿಯ ವಿಮರ್ಶಾತ್ಮಕ ಚಿಂತನೆ ಕೂಡ ಅಂತ ನಾವು ಹೇಳ್ಬೋದಾ? ನಿಮ್ಗೆ ಗೊತ್ತಿದ ಹಾಗೆ ಈಗ ಯುವಕರನ್ನು ಮನೆಯವರಿಗೆ ಹಾಗೂ ಸಮಾಜಕ್ಕೆ ನಿಯಂತ್ರಣ ದುಶ್ಚಟದಿಂದ ದೂರ ಮಾಡ್ಬೇಕಂತ. ಅದಕ್ಕಾಗಿ ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಏನ್ ಹೇಳ್ತಾರೆ ಡ್ರಗ್ಸ್ ಮಾಫಿಯಾ ಎಲ್ಲಿ ತನಕ ಅಂದ್ರೆ ಮಂಗಳೂರು ಮತ್ತೆ ಉಡುಪಿ ಮಣಿಪಾಲದಲ್ಲಿ ನೋಡುವಾಗ ಭಯಾನಕ ಆಗ್ತದೆ. ಈ ಒಂದು ಪಿಡುಗು ನಮ್ಮ ಹಳ್ಳಿಗೆ ಬರಬಾರ್ದು. ನಮ್ಮ ಯುವಕರು ಎಲ್ಲ ಅವರು ಗ್ರೌಂಡ್ ಅಲ್ಲಿ ಇರಬೇಕು. ಜಾಸ್ತಿಯಾಗಿ ಅವರು ಗ್ರೌಂಡ್ ಅಲ್ಲಿ ಇದ್ರೆ ಈ ವ್ಯಸನಕ್ಕೆ ಅವರು ಬಲಿಯಾಗುದಿಲ್ಲ. ಇದನ್ನು ನಾವು ಮಾತಿನಿಂದ, ಭಾಷಣದಿಂದ, ಪೇಪರ್ಲಿ ಕೊಟ್ಟು ಏನು ಪ್ರಯೋಜನ ಇಲ್ಲ. ನಿಜಾರ್ಥದಲ್ಲಿ ನಾವು ಮಾಡಿ ತೋರಿಸ್ಬೇಕು. ಆ ಡ್ರಗ್ಸ್ ಮುಕ್ತ ನಮ್ಮ ಕಾರ್ಕಳ ಆಗ್ಬೇಕು. ಕಾರ್ಕಳ ಅಲ್ಲ, ನಮ್ಮ ಇಡೀ ಸಮಾಜ ಆಗ್ಬೇಕಂತ ನಮ್ಮ ಆಸೆ. ಅದರಲ್ಲೂ ನಮ್ಮ ಕಾರ್ಕಳ ಯಾವುದೇ ಯುವಕರು ಈ ಡ್ರಗ್ಸಿಗೆ ಬಲಿಯಾಗಬಾರ್ದು ಅಥವಾ ದುಶ್ಚಟದಿಂದ ದೂರ ಇರ್ಬೇಕಂತ ಮೊದಲ ಉದ್ದೇಶ ನಮ್ಮ. ಅದಕ್ಕೋಸ್ಕರ ಈ ಕ್ರೀಡಾಕೂಟವನ್ನು ಎಲ್ಲ ಮತ, ಧರ್ಮ, ಪಂಥ ಎಲ್ಲವನ್ನು ಮೀರಿ ನಾವೆಲ್ಲರೂ ಮನುಷ್ಯರು ಎನ್ನುವ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಟ್ಟು ಈ ಕ್ರೀಡೆಗಳನ್ನು ಆಯೋಜಿಸಿದ್ದೇವೆ. ಅದರಿಂದ ಖಂಡಿತ ಇದರಿಂದ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ತಾ ಅನ್ನೋ ನಿರೀಕ್ಷೆ ಇದೆ. ನೋಡಿ ಬಂಧುಗಳೇ, ಈಗ ಉದಯ್ ಶೆಟ್ಟರ್ ಒಂದಷ್ಟು ಮಾಹಿತಿ ಹೇಳಿದ್ರು. ಮಾದಕ ದ್ರವ್ಯದಿಂದ ಏನು ಯುವಕರನ್ನು, ಯುವ ಜನರನ್ನು ಏನು ಅದರಿಂದ ದೂರ ಮಾಡುವ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಕೂಡ ಶ್ರಮಿಸಿದೆ ಹೇಳುವ ಒಂದು ಬಹಳಷ್ಟು ಒಂದು ಸಂತಸದ ಜೊತೆಗೆ ಉತ್ತಮವಾದ ವಿಚಾರವನ್ನು ಹೇಳಿದ್ದಾರೆ. ಈಗ ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಕ್ರೀಡಾಕೂಟ ಆರಂಭಗೊಳ್ಳಲಿದೆ. ಶ್ರೀಮತಿ ಮಾಲಿನಿ ರೈ ನಮ್ಮೊಟ್ಟಿಗಿದ್ದಾರೆ. ಅವರು ಉಡುಪಿ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷರು. ಹಾಗೆಯೇ ಅವರೊಟ್ಟಿಗೆ ಬನ್ನಿ ಕೇಳೋಣ ಅವರ ಕ್ರೀಡೋತ್ಸವ ಅಭಿಪ್ರಾಯ ಕೇಳೋಣ ಬನ್ನಿ. ಫಸ್ಟ್ ಟೈಮ್ ನಾವು ಹೋಲ್ಡ್ ಮಾಡುದು ಮೇನ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಕಾರ್ಕಳ ಮತ್ತೆ ಹೆಬ್ರಿ ಬ್ಲಾಕಿನವರು ಸೇರಿ ಮಾಡುದು. ಮಹಿಳಾ ಕಾಂಗ್ರೆಸ್ ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಕೋಆಪರೇಟ್ ಮಾಡ್ತಾ ಇದೆ. ದೇರ್ ಆರ್ ಮೆನಿ ಟೀಮ್ಸ್ ಆಸ್ ಅವರ್ ಅನೌನ್ಸರ್ ಇಸ್ ಅನೌನ್ಸಿಂಗ್. ತುಂಬಾ ಸ್ಪೋರ್ಟ್ಸ್ ಆಗ್ಲಿಕ್ಕೆ ಇದೆ, ಬಟ್ ವಿ ಆರ್ ವೇಟಿಂಗ್ ಫಾರ್ ದ VIPs ಟು ಕಮ್. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರ್ಯಾಲೀಸ್ ಇಷ್ಟರವರೆಗೆ ನಾವು ಮಾಡಿದ್ದು. ತುಂಬಾ ಗ್ರಾಮದವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ನವರೇ ಅಲ್ಲ, ಬೇರೆ ಬೇರೆ ಸ್ಕೂಲ್ಸ್ದು, ಕಾಲೇಜಸ್ ಅವರು ಎಲ್ಲ ದೇ ಆರ್ ಆಲ್ ವೆರಿ ಎಂಥ್ಯೂಸಿಯಾಸ್ಟಿಕ್ ಅಬೌಟ್ ವಿನ್ನಿಂಗ್. ದೇರ್ ಆರ್ ಪ್ಲೆಂಟಿ ಆಫ್ ಪಥ ಸಂಚಲನಕ್ಕೇನೆ ಕೆಲವು ಪ್ರೈಸಸ್ ಉಂಟು, ವೆರಿ ಅಟ್ರಾಕ್ಟಿವ್ ಪ್ರೈಸಸ್, 15,000, 10,000, 5,000 ಹಾಗೆ. ಸೊ ಆಲ್ ನಮ್ಮ ಕಾರ್ಕಳದ ನಿಯರ್ ಬೈ ವಿಲೇಜಸ್ ಅವರು ಎಲ್ಲ ಪಾರ್ಟ್ ತಗೊಳ್ತಾ ಇದ್ದಾರೆ. ನಾನು ಸಾಣೂರಲ್ಲಿ ಇರುವುದು, ನಮ್ದು ಸಹ ಒಂದು ಟೀಮ್ ಇರಬಹುದು ಹಾಗೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಐ ವಾಂಟ್ ಟು ವಾಚ್ ದ ಮ್ಯಾಚ್ ಅಂಡ್ ಲೇಟ್ ಆಗ್ಬಹುದು, ಬಟ್ ಸ್ಟಿಲ್ ವಿ ಹ್ಯಾವ್ ಕಮ್.
ಪರವಾಗಿಲ್ವಾ ಇಫ್ ಐ ಸ್ಪೀಕ್ ಇನ್ ಇಂಗ್ಲಿಷ್? ನಮಸ್ತೆ ಮೇಡಮ್. ಕಾಂಗ್ರೆಸ್ ಕ್ರೀಡೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಬಹುಶಃ ಕಾರ್ಕಳದ ಇತಿಹಾಸವನ್ನೇ ತೆಗೆದು ನೋಡುವಾಗ ಈ ತರದ ಕಾರ್ಯಕ್ರಮ ಆಗ್ಲಿಲ್ಲ ಅಂತ ಅನಿಸ್ತದೆ. ಇದು ನಮ್ಮ ಸಂಘಟನೆ ಕೂಡ ಇದೊಂದು ಪ್ರೇರಕ ಶಕ್ತಿಯಾಗಿ ಆಗ್ತದೆ. ಮುಂದೆ ಈ ಸಂಘಟನೆ ಬಹಳಷ್ಟು ಬೆಳೀತದೆ ಎನ್ನುವ ಆಶಯ ನಮ್ಮದು. ಥ್ಯಾಂಕ್ ಯು. ನೋಡಿ, ಪ್ರತಿ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಿಂದ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಈಗ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಯಶೋಧ ಶೆಟ್ಟಿ ಅವರು ಬಹಳಷ್ಟು ವರ್ಷಗಳಿಂದ ಕೂಡ ರಾಜಕಾರಣ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬರುವ ಮಹಿಳಾ ಕ್ಷೇತ್ರದಲ್ಲಿ ಕೂಡ ಅವರು ಸಾಧನೆ ಮಾಡಿದವರು. ಯಶೋಧಮ್ಮ ನಮಸ್ತೆ. ನೋಡಿ, ಈಗ ಬಹಳಷ್ಟು ಮಂದಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬಾ ಖುಷಿ ಆಗ್ತದೆ ನಮ್ಗೆ. ಹಳ್ಳಿಯಿಂದ ಎಲ್ಲ ಸೇರಿಕೊಂಡು ಇಲ್ಲಿ ಎಲ್ಲರೂ ನಾವು ಬಂದಿದ್ದೇವೆ. ಮೊದಲೆಲ್ಲ ಶಾಲೆಗೆ ಹೋಗುವಾಗ ನಾವು ಆಟ ಆಡ್ತಿದ್ದು ನಮ್ಗೆ ನೆನಪು. ಆ ನಂತರ ಈ ಅವಕಾಶ ಸಿಗ್ಲಿಲ್ಲ, ಇವತ್ತು ಸಿಕ್ಕಿರುವುದು ತುಂಬಾ ಸಂತೋಷ. ಇದರ ಮುಖಂಡರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತಿದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕಳೆದ ಕೆಲವು ವರ್ಷಗಳ ಹಿಂದೆ 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ, ಜೊತೆಗೆ ಈಗ ಪ್ರಸ್ತುತ ಅಜಕಾರು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಇನ್ನೋರ್ವರು ಯಶೋಧ ಶೆಟ್ಟರು ಈಗ ಬಂದಿದ್ದಾರೆ. ಯಶೋಧ ಶೆಟ್ರೆ, ಇದೀಗ ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಕಾಂಗ್ರೆಸ್ ಕ್ರೀಡೋತ್ಸವ ಎಂಬುದು ತುಂಬಾ ನಮ್ಗೆ ಖುಷಿಯನ್ನು ಕೊಡ್ತಾ ಇದೆ. ಎಷ್ಟೇ ವರ್ಷದಿಂದ ಕಾಂಗ್ರೆಸ್ ಕ್ರೀಡೋತ್ಸವ ಎಂಬ ಒಂದು ಕಾರ್ಯಕ್ರಮ ಆಗ್ಲೇ ಇಲ್ಲ. ಈಗ ಹೊಸದಾಗಿ ನಮ್ಮನ್ನೆಲ್ಲರೂ ಹುರಿದುಂಬಿಸುವಂತ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಕಾರ್ಕಳ ಸ್ವರಾಜ್ಯ ಮೈದಾನಲ್ಲಿ ಏರ್ಪಡಿಸಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತದೆ. ನಾವೆಲ್ಲ ಏನಂತ ನಾವು ಸಹ ಸ್ಪೋರ್ಟ್ಸ್ ಮ್ಯಾನೆ ಅವಾಗ ನಮ್ಮ ಶಾಲೆ ಹೋಗುವ ಟೈಮಲ್ಲಿ. ಈಗ ಏನಂತ ಏಜ್ ಆಯ್ತು, ನಮ್ಗೆ ಹೋಗ್ಲಿಕ್ಕೆ ಓಡ್ಲಿಕ್ಕೆ ಎಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೆ ನಮ್ಗೆ ತುಂಬಾ ಇಂಟ್ರೆಸ್ಟ್ ಉಂಟು ಓಡುವ ಅಂತ ಹೇಳಿ, ಆದ್ರೆ ಓಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಮ್ಮ ನಾಯಕರಾದ ಉದಯ್ ಶೆಟ್ಟರ್ ಅವರ ಯಜಮಾನತ್ವದಲ್ಲಿ ಇಂದು ಸ್ವರಾಜ್ಯ ಮೈದಾನಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ರು ಸೇರ್ಕೊಂಡು ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾವು ಕ್ರೀಡೆಗೆ ಬಂದಿದ್ದೀರಿ, ಒಂದಷ್ಟು ಭಾವೋದ್ವೇಗಗಳಿವೆ, ಸಂಘದ ಬಗ್ಗೆ ಪಕ್ಷದ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ. ಇದೆಲ್ಲವೂ ತಮ್ಮ ಮಾತುಗಳಲ್ಲಿ ವ್ಯಕ್ತ ಆಗಿದೆ. ಧನ್ಯವಾದಗಳು. ನೋಡಿ, ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಎಲ್ರಿಗೂ ಬೇಕಾದವರು, ಒಂದಷ್ಟು ಸೌಮ್ಯವಾದಿ ಅಧ್ಯಕ್ಷ. ನಮಸ್ಕಾರ. ಈಗ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಈಗ ಹೆಬ್ರಿ ಏನು ತಮ್ಮ ಬ್ಲಾಕ್ ಕಾಂಗ್ರೆಸ್ ಇಂದ ಕೂಡ ಬಹಳಷ್ಟು ಮಂದಿ ಬಂದಿದೆ. ಈಗ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಇಂದ ಎಷ್ಟು ಮಂದಿ ಇಲ್ಲಿ ಭಾಗವಹಿಸಿದ್ದಾರೆ? ನಮ್ಮ ಹೆಬ್ರಿ ಬ್ಲಾಕ್ ಇಂದ ಒಂದು ಈಗ ಪಥಸಂಚಲನ ಎಲ್ಲ ಸೇರಿ ಇವತ್ತು ಮತ್ತೆ ನಾಳೆ ಸೇರಿ 1,000 ಜನ ತನಕ ಕ್ರೀಡಾಳುಗಳೆಲ್ಲ ಭಾಗವಹಿಸುವ ನಿರೀಕ್ಷೆ ಇದೆ. ಹೆಚ್ಚಿನವರು ಇವತ್ತು ಅಥ್ಲೆಟಿಕ್ಸ್ ನವರು ಮಾತ್ರ ಬಂದಿದ್ದಾರೆ. ನಾಳೆ ಗೇಮ್ಸ್ ನವರೆಲ್ಲ ನಾಳೆ ಬರುವವರಿದ್ದಾರೆ. ಹಾಗೆ ಈ ಒಂದು ಎಲ್ಲ ಜನರನ್ನು ಒಟ್ಟು ಸೇರಿಸಿ ಈ ಕ್ರೀಡಾ ಹಬ್ಬ ನಮ್ಗೆ ತುಂಬಾ ಸಂತೋಷ ತಂದಿದೆ. ನೋಡಿ, ಒಂದು ಯುದ್ಧ ಅಂತ ಬಂದಾಗ ಒಂದಷ್ಟು ಶಸ್ತ್ರಾಭ್ಯಾಸಗಳು ರೆಡಿ ಆಗಬೇಕು, ಜೊತೆಗೆ ಯುದ್ಧ ತರಬೇತಿ ಆಗಬೇಕು. ಈಗ ಯುದ್ಧ ಇನ್ನು ಕೆಲವೇ ದಿನದಿದೆ. ಯಾವ ಯುದ್ಧ ಕೇಳಿದ್ರೆ ಚುನಾವಣಾ ಯುದ್ಧ. ಈಗ ಆ ಚುನಾವಣಾ ಯುದ್ಧಕ್ಕೆ ಪೂರ್ವಭಾವಿಯಾಗಿ ತಾವು ಓಡಿಸ್ಲಿಕ್ಕೆ ಈಗ ಹೊರಟಿದ್ದೀರಿ, ಎಲ್ಲರನ್ನು ಸದೃಢ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಈಗ ಇದು ರಾಜಕೀಯ ಚಿಂತನೆ ಒಂದು ಭಾಗವೋ? ಇಲ್ಲ, ಇದು ನಾವು ಎಲ್ಲರೂ ಸೇರಿಸಿದ್ರೆ ನಮ್ಮ ಎಲ್ಲ ಮನಸ್ಸುಗಳು ಒಂದೆಡೆ ಸೇರ್ತವೆ ಅಂತೇಳಿ ನಮ್ಮ ಒಂದು ಭಾವನೆ. ಹಾಗೆ ಎಲ್ಲ ಸೇರಿಸಿದ ಕೂಡಲೇ ನಾವು ನಾಡ್ದಿಗೂ ಒಂದು ಸಣ್ಣದಾಗ್ಲಿಕ್ಕೆ ಸಹ ಒಂದು ಪ್ರೇರಣೆ ಇದೆ. ಬಂಧುಗಳೇ, ಈಗ ತಾವು ಈಗಾಗಲೇ ಅಜಕಾರಿನ ಒಂದಷ್ಟು ಏನು ಇಲ್ಲಿ ಮಾಹಿತಿ ಕೊಟ್ಟರು, ಜೊತೆಗೆ ಪಕ್ಷದ ಅಭಿವೃದ್ಧಿಯ ಬಗ್ಗೆ ಏನೆಲ್ಲ ಚಿಂತನೆಗಳಿವೆ ಅದೆಲ್ಲವನ್ನು ಕೂಡ ಅವರು ಹೇಳಿದರು. ಈಗ ನಂದಲಿಕೆಯಿಂದ ಒಂದಷ್ಟು ಮಂದಿ ಬಂದಿದ್ದಾರೆ. ಈಗ ಏನು ನಿಮ್ಮ ಇವತ್ತು ಒಂದಷ್ಟು ಕ್ರೀಡೆಗಳಾಗ್ತಿದೆ. ಈಗ ರಾಜಕೀಯವಾಗಿ ಧ್ರುವೀಕರಣದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಒಗ್ಗೂಡಿದ್ದೀರಿ. ಈಗ ಕ್ರೀಡೆಯ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆ ಒಂದು ಪ್ರೋಗ್ರಾಮ್ ಎಲ್ಲರಿಗೆ, ಮಕ್ಕಳಿಗೆ ಒಂದು ಒಳ್ಳೆ ಇದು. ನಮ್ಗೆ ತುಂಬಾ ಖುಷಿ ಉಂಟು, ಹಾಗೆ ಒಟ್ಟಾಗಿ ಬಂದಿದ್ದೇವೆ. ಈಗ ಇವತ್ತು ಆದಿತ್ಯವಾರದ ದಿನ, ನಾಳೆ ಸೋಮವಾರ, ಈಗ 2 ದಿನ ಕಾರ್ಯಕ್ರಮ ಇದೆ. ತಾವು 2 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ಮುಣ್ಕೂರಿನಿಂದ ಕೂಡ ಬಹಳಷ್ಟು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಲ್ಲಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು, ಜೊತೆಗೆ ಒಂದಷ್ಟು ಜನೋಪಯೋಗಿ ಕಾರ್ಯವನ್ನು ಮಾಡಿದವರು ಶ್ರೀಧರ್ ಸನೇಲ್ರು. ಸನೇಲ್ರ ನಮಸ್ಕಾರ. ನೋಡಿ, ಈಗ ಒಂದು ರೀತಿಯ ಬಹಳಷ್ಟು ಜನ ಬಂದಿದ್ದಾರೆ. ಈಗ ತಾವು ಕೂಡ ಬಹಳಷ್ಟು ಕಟ್ಟಾಳು, ಕಾಂಗ್ರೆಸ್ನ ಕಟ್ಟಾಳು, ಬಹಳಷ್ಟು ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದರು. ಈಗ ಈ ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಈಗ ನಾವು ಮುಣ್ಕೂರು ಸ್ಥಾನೀಯ ಕಾಂಗ್ರೆಸ್, ನಮ್ಮ ಮುಣ್ಕೂರು ಗ್ರಾಮದಲ್ಲಿ 7 ಬೂತ್ಗಳಿವೆ. 7 ಬೂತ್ಗಳಿಂದಲೂ ನಾವು ನಮ್ಮ ಸಕ್ರಿಯ ಕಾರ್ಯಕರ್ತರನ್ನು ನಾವು ಆಹ್ವಾನಿಸ್ತೇವೆ. ನಾಳೆ ಆಗುವಂತ ಅಥ್ಲೆಟಿಕ್ ಇದು ಗೇಮ್ನಲ್ಲಿ 2 ವಾಲಿಬಾಲ್ ತಂಡ ಉಂಟು, ಮತ್ತೆ 2 ಹಗ್ಗಜಗ್ಗಾಟ ತಂಡ ಉಂಟು. ನಾಳೆ ಬರ್ತಾರೆ ಸ್ವಲ್ಪ ಯುವಕರೆಲ್ಲ. ಹಾಗೆ ಒಂದು ವಾಲಿಬಾಲ್ ತಂಡದಲ್ಲಿ ಫಸ್ಟ್ ಪ್ರೈಸ್ ಗಳಿಸಿದಂತ ಉತ್ಸಾಹದಿಂದ ಇದ್ದಾರೆ. ನಮಗೆ ಬಹಳ ಸಂತೋಷ ಆಗಿದೆ. ನಾವು ಈಗಾಗಲೇ ಹಲವಾರು ಮಾಹಿತಿಗಳನ್ನು ಕೇಳಿದ್ರೆ, ಪ್ರತಿ ಗ್ರಾಮ ಪಂಚಾಯತ್ನ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ. ಜೊತೆಗೆ ಮೀಯಾರು
ಮಿಯಾರು ಕಾಂಗ್ರೆಸ್ನ ಬಹಳಷ್ಟು ಮಂದಿ ಹಿರಿಯರು ಕಿರಿಯರು ಎಲ್ಲರೂ ಸೇರ್ಕೊಂಡು ಇವತ್ತಿನ ಕ್ರೀಡಾ ಒಂದು ಮನೋಭಾವನೆ ಇಟ್ಕೊಂಡು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಈಗ ರಾಘು ಶೆಟ್ರು ಸ್ಥಳೀಯರು, ರಾಘು ಶೆಟ್ರು ನಮಸ್ತೆ. ನೋಡಿ ಭಾರಿ ಜನ ಬೈದೇರಿ ಈ ಕಾರ್ಯಕ್ರಮ ಬಗ್ಗೆ ಇರ್ದಾರ ಒಂದ್ ನವನ ಕಾರ್ಯಕ್ರಮ ಬಾರಿ ಪುರ್ಲ ಹೊಡೆದವನೊಂದು ಆಸೆ ಅಂಚ ಮಸ್ತ್ ಜನ ಭರವಸೆ ಉಂಟು. ಮೀ 2 ಜನ ಬೈದೆ, 100 ಜನ ಬೈದ ಅಂದ್ ಐತೆ. ಇನ್ನು ಎಲ್ಲ 2 ದಿನ ಕಾರ್ಯಕ್ರಮ ಉಂಟು, 2 ದಿನ ಭಾಗವಹಿಸವರ 2 ದಿನ ಎಲ್ಲಂತ ಜಾಸ್ತಿ ಜನ ಬರುವಿರ. ಒಂದು ವೇಳೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ನಾವು ತಮಗೆ ತೋರಿಸ್ತಾ ಇದ್ದೇವೆ. ಈಗ ಕಾರ್ಕಳ ನಗರದಿಂದ ಸುಬೀತ್ ಎನ್ನಾರ್ ಅವರು ಬಹಳಷ್ಟು ವರ್ಷದಿಂದ ಕೂಡ ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ಕಾಂಗ್ರೆಸ್ ಅನ್ನು ಕಟ್ಲಿಕ್ಕಾಗಿ ಅವರು ಹೋರಾಟ ಮಾಡಿದವರು. ಸುಮಿತ್ರೆ ನಮಸ್ಕಾರ. ನೋಡಿ ಬಹಳಷ್ಟು ಜನ ಸೇರ್ಕೊಂಡಿದ್ದಾರೆ. ಈಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಕಾರ್ಕಳದ ಸ್ವರಾಜ್ಯ ಮೈದಾನದಲ್ಲ, ಕಾರ್ಕಳದ ಇತಿಹಾಸದಲ್ಲಿ ನನ್ನ ಪ್ರಕಾರ ಇದು ಹೊನಲು ಬೆಳಕಿನ ಅಥ್ಲೆಟಿಕ್ಸ್ ಮತ್ತೆ ಕ್ರೀಡಾ ಗೇಮ್ಸ್ಗಳು ಇದು ಹೊಸತು. ಯಾವುದು ಅತ್ಯದ್ಭುತ ಒಂದು ಇತಿಹಾಸ ನಿರ್ಮಿಸುವಂತ ಕಾರ್ಯಕ್ರಮ ಇವತ್ತು ನಾಳೆ 2 ದಿನ ನಡೆಯಲಿದೆ. ಇವತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲ ಜನರಿಗೂ ಹೈಸ್ಕೂಲ್ ಮಕ್ಕಳಿಂದ ಹಿಡಿದು 50 ವರ್ಷ ಮೇಲ್ಪಟ್ಟವರಿಗೂ ಇದರಲ್ಲಿ ಭಾಗವಹಿಸುವ ಅವಕಾಶ ಇದೆ. ನಾಳೆ ಕೂಡ ನಮ್ಮ ಗ್ರಾಮೀಣ ಗೇಮ್ಸ್ಗಳಾದ ವಾಲಿಬಾಲ್, ಖೋಖೋ, ಥ್ರೋಬಾಲ್ ಮತ್ತೆ ಹಗ್ಗ ಜಗ್ಗಾಟ ಇದು ನಡೆಯಲಿದೆ. ಇದು ಕೂಡ ತುಂಬಾ ಜನರು ಆಲ್ರೆಡಿ 140 ತಂಡಗಳು ನೋಂದಣಿ ಮಾಡಿಕೊಂಡಿದೆ. ಹಾಗಾಗಿ ಇದು ಖಂಡಿತ ಅತ್ಯದ್ಭುತ ಯಶಸ್ಸಿನಿಂದ ನಡೀತದೆ ಅಂತೇಳಿ ನಮ್ಮೆಲ್ಲರ ಭಾವನೆ. ನೋಡಿ ಕೆಲವರ ಆರೋಪ ಇದೆ. ಯಾಕಂತ ಏನಂತ ಕೇಳಿದ್ರೆ ಯುವಕರು ಕಾಂಗ್ರೆಸ್ಗೆ ಬರೋದಿಲ್ಲ, ಯುವಕರು ಕಾಂಗ್ರೆಸ್ನಲ್ಲಿ ಬರ್ಲಿಕ್ಕೆ ಅವಕಾಶಗಳಿಲ್ಲ. ಇದೆಲ್ಲ ನಮ್ಮ ಆರೋಪ ಅಲ್ಲ, ಎದುರು ಪಕ್ಷದವರ ಆರೋಪ ಇರ್ಬೋದು. ಹೀಗಾಗಿ ಈಗ ತಾವು ಅದನ್ನು ಕೂಡ ಆ ಆರೋಪಗಳನ್ನು ಮುಕ್ತವಾಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಇದು ಆ ಕಾರಣ ಮಾತ್ರ ಅಲ್ಲ, ನಮ್ಮಲ್ಲಿ ಯುವಕರಿದ್ದಾರೆ, ನಮ್ಮಲ್ಲಿ ಎದುರು ಬರುವವರು ಕಡಿಮೆ. ಬೇರೆ ಪಕ್ಷಗಳಲ್ಲಿ ಎದುರು ಬರುವವರು ಜಾಸ್ತಿ ಇರ್ತಾರೆ. ನಮ್ಮ ಹಿಂದಿನಿಂದ ನಮ್ಮ ವೋಟರ್ಸ್ ಖಂಡಿತ ಯಾವತ್ತೂ ಇದ್ದಾರೆ. ಬಟ್ ಇದೊಂದು ಅವಕಾಶ ಎಲ್ಲರಿಗೂ ಭಾಗವಹಿಸುವ, ಎಲ್ಲರನ್ನು ಒಳಗೊಂಡ ಒಂದು ಹಬ್ಬ ಮಾಡೋಣ ಅಂತ. ನಾವು ಬೇರೆ ಎಲ್ಲ ಇದು ಮಾಡಲ್ಲ. ಇದರಲ್ಲಿ ಮಕ್ಕಳು ಎಲ್ಲರೂ ಜನರು ಜಾತಿ ಭೇದ ಎಲ್ಲ ಮರೆತು ಇಲ್ಲಿ ಭಾರಿ ಚಂದದಲ್ಲಿ ಇನ್ವಾಲ್ವ್ ಆಗ್ತಾರೆ, ಯಾರು ಭಾಗವಹಿಸ್ತಾರೆ ಒಟ್ಟಿಗೆ. ಹಾಗೆ ಮತ್ತೆ ಅವರ ದೇಹದ್ರಾಟ ಅವರಿಗೊಂದು ಅವಕಾಶ ಅಂತೇಳಿ ಇಂಥ ಒಂದು ಆಯೋಜನೆ ನಮ್ಮ ಉದಯ್ ಕುಮಾರ್ ಶೆಟ್ರು ಹಾಗೂ ನಮ್ಮ ಅಧ್ಯಕ್ಷರು ಸುಭದ್ರ ಹಾಗೆ ಎಲ್ಲ ಇತರರು ಸೇರಿ ಆಯೋಜನೆ ಮಾಡಿದ್ದಾರೆ. ಇವತ್ತು ಕ್ರೀಡೆಯ ಬಗ್ಗೆ ಮಾತಾಡೋಣ. ಇನ್ನು ಚುನಾವಣೆ ಬಂದಾಗ ಚುನಾವಣೆ ಏನು ಸಾಧಕ ಬಾಧಕಗಳಿವೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ರಶ್ನೆ ಇಲ್ಲ, ಅದು ಯಾವತ್ತು ನಾವು ಅದಕ್ಕೆ ಸದಾ ಸಿದ್ಧ. ಸೋಲು ಗೆಲುವು ಇರ್ಬೋದು, ಅದು ಬೇರೆ ವಿಚಾರ, ಅಲ್ಪ ಮತದ ಇದು, ಅದಕ್ಕೆ ನಾವು ಸದಾ ಸಿದ್ಧ. ಆ ಸಂದರ್ಭದಲ್ಲಿ ಮಾತಾಡೋಣ. ಥ್ಯಾಂಕ್ ಯು. ನೋಡಿ ಈಗ ಮುಂದಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರು ಕಾಂತಾವರ. ಈಗ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರು ಸುದರ್ಶನ್ ಅವರು ಈಗ ತಮ್ಮ ಪಂಚಾಯತ್ ಎಷ್ಟು ಮಂದಿ ಬಂದಿದ್ದೀರಿ? ನಾವು ಒಂದು 50 ಜನ ಬಂದಿದ್ದೇವೆ. ಈಗ ಕಾರ್ಯಕ್ರಮ 2 ದಿನ ನಡೆಯುತ್ತೆ. ಈ 2 ದಿನದ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಆಕ್ಚುಲಿ ಒಳ್ಳೆ ಕಾರ್ಯಕ್ರಮ. ಇದೊಂದು ನಮ್ಮ ನಾಯಕರಾದ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರ ಬಹಳ ಒಂದು ಒಳ್ಳೆ ಚಿಂತನೆ. ಎಲ್ಲ ಒಂದು ಯುವ ಜನರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಬಹಳ ಒಳ್ಳೆ ಕಾನ್ಸೆಪ್ಟ್ ಇದು. ಎಲ್ಲ ನಮ್ಮ ಕಾಂತಾರ ಗ್ರಾಮದ ಎಲ್ಲ ಯುವಕರು ತುಂಬಾ ಹುಮ್ಮಸ್ಸಿನಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೇವೆ. ಬನ್ನಿ. ಈಗ ತಾವು ಗಮನಿಸಿರ್ಬೋದು, ಈಗ ಒಂದಷ್ಟು ಅಲ್ಲಿ ಮಾಹಿತಿ ಆಯ್ತು. ಈಗ ಮಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಕೂಡ ಒಂದಷ್ಟು ಮಂದಿ ಒಗ್ಗೂಡಿದ್ದಾರೆ. ಈಗ ಅನಿಲ್ ಅವರು ಹಳೆ ಕಾರ್ಯಕರ್ತರು. ಅನಿಲ್ ರೇ, ಈಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಕ್ರೀಡೋತ್ಸವ ಒಂದು ಕಾರ್ಕಳದ ಇತಿಹಾಸದಲ್ಲಿ ಒಂದು ದೊಡ್ಡ ಹಬ್ಬದ ಹಾಗೆ ನಾವು ಇವತ್ತು ಆಚರಣೆ ಮಾಡ್ತಿದ್ದೇವೆ. ಈ ಕ್ರೀಡೆಯಿಂದ ನಾವೆಲ್ಲರೂ ಒಮ್ಮೆ ಸಂಘಟನೆ ಆಗ್ಲಿಕ್ಕೆ ಇದು ಒಂದು ವೇದಿಕೆಯಾಗಿದೆ. ಸುಬೋಧ್ ಅವರು ಮತ್ತು ಉದಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾರ್ಕಳದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಚಲನ ಮೂಡಿಸುವಂತ ಕೆಲಸ ಈ ದಿನ ನಡೆದಿದೆ. 25-26ರಲ್ಲಿ ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯನ್ನು ಆಡಿ ನಮ್ಮ ಕಾಂಗ್ರೆಸ್ಸಿನ ಗತವೈಭವವನ್ನು ಮರಳಿ ತರುವಂತ ಕಾರ್ಯಕ್ರಮ ನಮ್ಮದೆಲ್ಲ ಆಗಿರ್ತದೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಕೂಡ ಬಹಳಷ್ಟು ಮಂದಿ ಭಾಗವಹಿಸಿದ್ದಾರೆ. ಈಗ ವಿಜಯರು ಹಳೆ ಪೂರ್ವ ಕಾಂಗ್ರೆಸ್ನ ಕಟ್ಟಾಳು, ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಾನಂದ ಪೂಜಾರಿ ಅವರು, ಬಹಳಷ್ಟು ಮಂದಿ ಹಿರಿಯ ಕಾರ್ಯಕರ್ತರು ಕೂಡ ಇದ್ದಾರೆ. ಈಗ ವಿಜಯರೇ, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಕಾರ್ಕಳ ಕ್ಷೇತ್ರದಲ್ಲಿ ನಡೆಯುವಂತ ಈ ಕ್ರೀಡೋತ್ಸವವು ಬಹಳ ಎಲ್ಲರಿಗೂ ಒಂದು ಏನು ಪಾರ್ಟಿಗೂ ಕೂಡ ಪ್ಲಸ್, ಅದು ನಮಗೂ ಕೂಡ ಒಂದು ಒಳ್ಳೆಯ ಹುಮ್ಮಸ್ಸು ಬರ್ತಾ ಇದೆ. ಪಾರ್ಟಿಯಲ್ಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಒಂದು ಒಳ್ಳೆಯ ಸಂದರ್ಭ ಇದು. ಹಾಗಾಗಿ ಗ್ರಾಮೀಣ ಭಾಗದ ಜನ ಒಂದು ಕ್ರೀಡೆಗೆ ಒಳ್ಳೆಯ ಅವಕಾಶ
ಸಿಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ನೋಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸದಾನಂದ ಪೂಜಾರಿ ಅವರು ಇದ್ದಾರೆ. ಸದಾನಂದ ಪೂಜಾರಿ, ನಮಸ್ತೆ. ಈಗ ನೋಡಿ, ಇವತ್ತು ಬಹಳಷ್ಟು ಮಂದಿ ಯುವಕರು ಸೇರಿದ್ದಾರೆ. ಈಗ ಕೆಲವು ಕಡೆ ಆರೋಪಗಳು ಏನು ಅಂತ ಕೇಳಿದ್ರೆ, ಕಾಂಗ್ರೆಸ್ನವರು ಹೀಗೆ ಕಾಣಲಿಕ್ಕೆ ಸಿಗೋದಿಲ್ಲ, ಎಲ್ಲೋ ಕೆಲಸ ಮಾಡ್ತಾ ಇರ್ಬೋದು, ಚುನಾವಣೆ ಬಂದಾಗ ಕೆಲಸ ಮಾಡ್ಬೋದು, ಹೀಗೆ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಬೇರೆ ಪಕ್ಷದ ಕಾರ್ಯಕರ್ತರು ಅಂತಂದ್ರೆ ಸಿಗ್ತಾರೆ, ಬೇರೆ ಬೇರೆ ಇದರಲ್ಲಿ ಮಾತುಕತೆಗಳಲ್ಲಿ, ಜೊತೆಗೆ ಅಲ್ಲಿ ಸಂಘಟನಾ ಸಿಗ್ತಾರೆ. ಈಗ ಈ ಬೆಳವಣಿಗೆಗಳನ್ನು ನೋಡುವಾಗ ತಮಗೇನು ಅನ್ನಿಸ್ತದೆ? ಈಗ ಕಾರ್ಕಳದ ಕಾಂಗ್ರೆಸ್ನ ಇತಿಹಾಸದಲ್ಲೇ ಬಹಳ ಪ್ರಥಮ ಬಾರಿಗೆ ಬಹಳ ಉತ್ತಮವಾದ ಒಂದು ಕೆಲಸವನ್ನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಮಾಡಿದೆ. ಸರ್ವನನ್ನು ಸಮಾನತೆಯಿಂದ ಕಾಣಿ ಎಲ್ರಿಗೂ ಸರ್ವರಿಗೂ ಒಂದು ಉತ್ತಮವಾದ ಅವಕಾಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಯಾಕೆಂದ್ರೆ ಅವರು ಕೆಲಸದ ಹಿಂದೆ ಇರ್ತಾರೆ ಬಿಟ್ರೆ ಅವರು ಪ್ರಚಾರಕ್ಕೆ ಬರಲ್ಲ. ಆದ್ದರಿಂದ ಅವರು ಕೆಲವು ಇಂತಹ ವೇದಿಕೆಗಳೇ ಸಿಗುವುದಿಲ್ಲ. ಆದರೆ ಇದಕ್ಕೆ ನಮ್ಮ ನಾಯಕರಾದಂಥ ಉದಯ್ ಕುಮಾರ್ ಶೆಟ್ಟಿ ಮತ್ತು ಅವರ ತಂಡ ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಎಲ್ರನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಸೇನೆಯಲ್ಲಿ ಬಹಳಷ್ಟು ವರ್ಷ ತನ್ನನ್ನು ತೊಡಗಿಸಿಕೊಂಡು ಜೊತೆಗೆ ನಿವೃತ್ತಿಯಾಗಿ ಈಗ ಕಡತಲ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರು ವಿಶ್ವಾಸ್ ಶೆಟ್ಟರು ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅಂತ ಕೇಳಿದ್ರೆ, ಅವರು ಸೇನೆಯ ಯಾರೇ ಕೂಡ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ರು ನಾವು ನಮ್ಮ ದೇಶದ ಗೌರವ ಅಂತ ನಾವು ಭಾವಿಸ್ಕೊಳ್ತೇವೆ. ನಾವೆಲ್ಲರೂ ಕೂಡ ಅವ್ರಿಗೆ ಗೌರವ ಕೊಡ್ತೇವೆ. ಈಗ ವಿಶ್ವಾಸ್ ಶೆಟ್ಟರ್, ಈಗ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನಂದ್ರೆ, ಇಲ್ಲಿ ಎಲ್ಲ ಇದನ್ನು ನೋಡ್ಲಿಕ್ಕೆ ತುಂಬಾ ಚಂದ ಕಾಣ್ತದೆ. ಮತ್ತೆ ಇಲ್ಲಿ ಎಲ್ಲ ಜನಗಳನ್ನು ನೋಡ್ಲಿಕ್ಕೆ ಸಿಗ್ತದೆ ನಮ್ಗೆ. ಮತ್ತೆ 2 ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ತಾವೆಲ್ಲ? ಇಲ್ಲ, ಪಕ್ಕ 2 ದಿವಸ ಬರ್ತೀವಿ ನಾವು ಅವತ್ತು. ನೋಡಿ, ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಹಳಷ್ಟು ಕಾರ್ಯಕರ್ತರು ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ನಾವು ಪ್ರತಿ ಗ್ರಾಮ ಪಂಚಾಯತ್ನಿಂದ ಬಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರೆಲ್ಲ ಇಲ್ಲಿ ಬಂದಿದ್ದಾರೆ ಅವರೆಲ್ಲೂ ಕೂಡ ಒಂದು ಮಾತನಾಡಿಸುವ ಪ್ರಯತ್ನ ಮಾಡ್ತಿದ್ದೇವೆ. ಈಗ ವಿಜಯ್ ಶೆಟ್ಟರು ಅವರು ಹಿರಿಯ ಕಾಂಗ್ರೆಸ್ಸಿಗರು, ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಒಂದಷ್ಟು ಮಂದಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ವಿಜಯ್ ಶೆಟ್ರೆ, ಈಗ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ನವರಿಗೆ ಬಹಳ ಒಂದು ಸಂತೋಷದ ದಿನ. ಯಾಕಂದ್ರೆ ಕಾರ್ಕಳದಲ್ಲಿ ಸುಮಾರು 20 ವರ್ಷದಿಂದ ಕಾಂಗ್ರೆಸ್ ಸ್ವಲ್ಪ ಹಿಂದೆ ಬೀಳ್ತಿತ್ತು. ಈಗ ಬಲವರ್ಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಹಾಗಾದ್ರೆ ಬಲವರ್ಧನೆ ಅಂತಲ್ಲ, ಈಗ ಕ್ರೀಡೆ ಅಂದ್ರೆ ಎಂಬುದು ಎಲ್ರಿಗೂ, ಇಲ್ಲಿ ಪಕ್ಷ ಇಲ್ಲ, ನಮ್ಮ ನಾಯಕರು ಹೇಳಿದಾಗೆ ಇದಕ್ಕೆ ಪಕ್ಷ ಇಲ್ಲ. ಈ ಕ್ರೀಡೆ ಎಂಬುದು ಎಲ್ಲ ಒಂದು ಮನೆಯಲ್ಲಿ ಕ್ರೀಡಾ ಉತ್ತೇಜನ ಇರುವ ಪ್ರತಿಯೊಬ್ಬ ಯುವಕರಿಗೂ ಒಂದು ಉತ್ತೇಜನ ಕೊಡ್ಲಿಕ್ಕೆ ಮಾಡುವಂತ ಒಂದು ಕ್ರಿಯೆ ಆದ ಕಾರಣ ಇದನ್ನು ಬಹಳ ಸಂತೋಷದಿಂದ ಈ ಒಂದು ನಾಯಕರು ಮಾಡಿದಂತ ಈ ಕಾರ್ಯಕ್ಕೆ ನಾವು ಬಹಳ ಸಂತೋಷದಿಂದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಪ್ರತಿ ಗ್ರಾಮ ಪ್ರದೇಶದಲ್ಲಿ ಕೂಡ ಈ ಕಾಂಗ್ರೆಸ್ ನಲ್ಲಿ ಒಂದು ಒಗ್ಗಟ್ಟು ಎಂಬ ಒಂದು ಹಿನ್ನಡೆ ಇದ್ದ ಕಾರಣ ಈಗ ಇದೊಂದು ಒಗ್ಗಟ್ಟಿಗೆ ಒಂದು ಮಂತ್ರ ಅಂತ ಹೇಳ್ಬಹುದು. ಮತ್ತೆ ಇನ್ನು ಮುಂದಿನ ದಿನದಲ್ಲಿ ಇದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕ್ರೀಡೆಯನ್ನು ಉತ್ತೇಜನ ಕೊಡ್ಲಿಕ್ಕೆ ಇದೊಂದು ಸಹಕಾರಿ ಆಗ್ತದೆ. ಅದೇ ರೀತಿ ಈ ಪಕ್ಷ ಬಲವರ್ಧನೆಗೂ ಒಂದು ಹಿನ್ನಡೆ ಇದ್ದ ಕಾರಣ ಇದು ಒಂದು ಸಹಕಾರ ಆಗ್ತದೆ ಅಂತ ನಮ್ಮ ಭಾವನೆ. ಅದೇ ರೀತಿ ಈ ಒಂದು ಕ್ರೀಡೆಯ ಮುಖಾಂತರ ನಾವೆಲ್ಲ ಒಟ್ಟಾಗಿ ಈ ಒಂದು ಪಕ್ಷವನ್ನು ಬಲವರ್ಧಿಸೋಣ. ಹಾಗೂ ಮುಂಚೆ ಈ ಒಂದು ಕಾರ್ಕಳದಲ್ಲಿ ಎಷ್ಟೋ ವರ್ಷದಿಂದ ಉತ್ತಮ ಕೆಲಸವನ್ನು ಮಾಡುತ್ತಿದ್ದಂತ ಕಾಂಗ್ರೆಸ್ಸಿಗೆ ಪುನರಪಿ ಒಂದು ಅವಕಾಶವನ್ನು ನೀಡುವಂತ ಒಂದು ಅವಕಾಶ ಜನತೆ ನಮಗೆ ಮಾಡಲಿ ಅಂತ ನಮ್ಮ ಒಂದು ಒಕ್ಕರಲ್ಲ ಮನವಿ. ನೋಡಿ, ಚಾರ ಜೊತೆಗೆ ಹೆಬ್ರಿ, ಏನು ಹೆಬ್ರಿ ತಾಲೂಕು ಹೆಬ್ರಿ ತಾಲೂಕು ವ್ಯಾಪ್ತಿಯ ಗ್ರಾಮಗಳು. ಈಗ ಜನಾರ್ದನ್ ಹಿರಿಯ ಕಾಂಗ್ರೆಸ್ಸಿಗರು, ಅದ್ರ ಜೊತೆ ದಿನೇಶ್ ಶೆಟ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಚಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶೆಟ್ರ, ಈಗ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೆಬ್ರಿ ಮತ್ತು ಕಾರ್ಕಳ ಮತ್ತು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಅವಿಸ್ಮರಣೀಯ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಅಥ್ಲೆಟಿಕ್ ಮತ್ತು ಬೇರೆ ಗುಂಪು ಕ್ರೀಡಾಕೂಟಗಳಲ್ಲಿ ಇದು ಪ್ರಥಮ ಬಾರಿಗೆ ಕಾರ್ಕಳದಲ್ಲಿ ನಡೀತಾ ಇರುವಂತದ್ದು ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಮುಂದೆ ಕೂಡ ಪ್ರತಿ ವರ್ಷ ಕೂಡ ಇದೇ ರೀತಿ ಆಗ್ಲಿ ಅನ್ನುವಂತಹ ಶುಭ ಆಶಯದೊಂದಿಗೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತೆ ಎಲ್ಲ ರೀತಿಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಈ ಪ್ರತಿಭೆ, ಇಲ್ಲಿ ಗುರುತಿಸಿಕೊಂಡಂತ ಪ್ರತಿಭೆಗಳು ಜಿಲ್ಲಾ ಮತ್ತು ರಾಜ್ಯ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತ ಆಗ್ಲಿ ಅನ್ನುವಂತ ಆಶಯದೊಂದಿಗೆ ಈ ಒಂದು ಕ್ರೀಡಾಕೂಟ ಒಳ್ಳೆ ರೀತಿಯಲ್ಲಿ ನೆರವೇರಲಿ ಅಂತ ಹೇಳ್ತಾ ನಾನು ಬಯಸ್ಕೊಳ್ತಾ ಇದ್ದೇನೆ. ಭಾಗದಿಂದ ಈಗ ದಿನೇಶ್ ಶೆಟ್ರು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು. ಅದ್ರ ಜೊತೆಗೆ ನಮ್ಮ ಜನಾರ್ದನ್ ಅವರು ಹಿರಿಯ ಕಾಂಗ್ರೆಸ್ಸಿಗರು. ಜನಾರ್ದನ್, ಈಗ ನಿಮ್ಮ ಅಭಿಪ್ರಾಯ?
ನಮ್ಮ ಅಭಿಪ್ರಾಯ ಏನಂದ್ರೆ ಬಹುಶಃ ಇದು ಒಂದು ಯಂಗ್ಸ್ಟರ್ಗೆ ಒಂದು ಸುವರ್ಣ ಅವಕಾಶ. ಯಾಕಂದ್ರೆ ಈ ಮುಕ್ತ ಕ್ರೀಡಾಕೂಟವನ್ನು ಆಯೋಜಿಸಿದೆ ಕಾಂಗ್ರೆಸ್ ಇಂದ. ಯಾಕಂದ್ರೆ ನಾವೇನಾದ್ರೂ ಮಕ್ಕಳಿಗೆ ಒಂದು ಪ್ರತಿಭೆ ತೋರಿಸ್ಬೇಕಂದ್ರೆ ಶಾಲೆಯಿಂದ ಆದ್ರೆ ಅದು ಬೇರೆ ಬೇರೆ ಇಲಾಖೆ ಮೂಲಕ ಹೋಗ್ಬೇಕು. ಈ ಇಲಾಖೆ ಬಿಟ್ಟು ಶಾಲೆ ಬಿಟ್ಟು ಹೊರಗಿನ ವ್ಯಕ್ತಿಗಳಿಗೆ ಏನಾದ್ರೂ ಒಂದು ಕ್ರೀಡೆಯಲ್ಲಿ ನಾವು ಪ್ರತಿಭೆಗಳನ್ನು ಹೊರಗೆ ಬರ್ಬೇಕಾದ್ರೆ ಇಂಥ ಒಂದು ಅವಕಾಶ ಒಂದು ಒಳ್ಳೇದು. ಯಾಕಂದ್ರೆ ಹಳ್ಳಿಯ ಜನರು ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಗೆದ್ದು ಮುಂದೆ ಯಾವ್ದಾದ್ರು ಒಂದು ಮುಕ್ತ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಆಯೋಜನೆ ಮಾಡಿದ್ದು ನಮ್ಮ ಕಾಂಗ್ರೆಸ್ಸಿನ ಹೆಬ್ರಿ ಮತ್ತು ಕಾರ್ಕಳ ಬ್ಲಾಕ್ ಅಧ್ಯಕ್ಷರಿಗೂ ಮತ್ತು ನಾಯಕರಾದ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ, ನೀರೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಕೂಡ ಬಹಳಷ್ಟು ಮಂದಿ ಬಂದಿದ್ದಾರೆ. ಈಗಾಗಲೇ ವೇಷಭೂಷಣಗಳನ್ನು ಹಾಕೊಂಡು ಸಂಸ್ಕೃತಿ ಸಂಸ್ಕಾರ ಉಳಿಸುವ ಒಂದಷ್ಟು ವೇಷಭೂಷಣಗಳು ಈಗಾಗಲೇ ಅವರು ಮೆರವಣಿಗೆಗೆ ಸಜ್ಜಾಗಿ ನಿಂತಿದ್ದಾರೆ. ಬಹಳಷ್ಟು ಮಂದಿ ಹಿರಿಯರಿದ್ದಾರೆ. ಈಗ ಈ ಒಂದಷ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗ ಸಂಘಟಕರು ಕೂಡ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆಯ ಕಾರ್ಯಕ್ರಮ ಇದು. ಎಲ್ಲ ತಾಲೂಕು ಮಟ್ಟದವರನ್ನು ಒಟ್ಟುಗೂಡಿಸಿ ಯುವ ಪ್ರತಿಭೆಯನ್ನು ಎಲ್ಲರಿಗೆ ಹಂಚಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಸದುಪಯೋಗ ಒಳ್ಳೆಯ ಅವಕಾಶ ನಾನು ಭಾವಿಸ್ತೇನೆ. ನೋಡಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದರ ನಿರ್ದೇಶಕರು ನಮ್ಮ ಸುಧಾಕರ್ ಶೆಟ್ರು ಒಂದಷ್ಟು ಕಳೆದ ಬಾರಿ, ಯಾಕಂದ್ರೆ ತಾಲೂಕ್ ಪಂಚಾಯತ್ ಚುನಾವಣೆ ಆದಾಗ ಕಾರ್ಕಳದಲ್ಲಿ ಏಕೈಕ ಕಾಂಗ್ರೆಸ್ ಅಲ್ಲಿ ವಿಜಯ ಆದದ್ದು ಯಾರು ಅಂತ ಕೇಳಿದ್ರೆ ನಮ್ಮ ಸುಧಾಕರ್ ಶೆಟ್ರು. ಒಂದಷ್ಟು ದೊಡ್ಡ ವಾಗ್ಮಿ, ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಾಗ್ಮಿ. ಈಗ ಸುಧಾಕರ್ ಶೆಟ್ರೆ, ಈಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ? ಬಹಳ ಖುಷಿ ಆಗ್ತಿದೆ. ನಾವೆಲ್ಲರೂ ಒಟ್ಟಿಗೆ ಆಗಿ ಒಂದು ಕ್ರೀಡೆಯಲ್ಲಿ ಸಂಘಟನೆಗೆ ಪೂರಕವಾಗಿ, ಆರೋಗ್ಯಕ್ಕೆ ಪೂರಕವಾಗಿ, ಎಲ್ಲದಕ್ಕೆ ಪೂರಕವಾಗಿ ನಾವೆಲ್ಲ ಒಂದು ರೀತಿಯಿಂದ ಸಂಘಟಿತರಾಗಿ ನಾವು ಇಲ್ಲಿ ನಿಂತಿದ್ದೇವೆ. ಬಹಳ ಖುಷಿ ಆಗ್ತಾ ಉಂಟು. ಗೇಮ್ಸ್ ಆರೋಗ್ಯಕ್ಕೆ ಎಲ್ರಿಗೂ ಗೊತ್ತಿದೆ. ಈಗ ಯುವಕರು ಕಾಂಗ್ರೆಸ್ಗೆ ಕಡಿಮೆ ಇದ್ದಾರೆ ಅಂತ ಆರೋಪ ಇದೆ. ನಮ್ಮ ಆರೋಪ ಅಲ್ಲ, ಆರೋಪ ಇದೆ. ಈಗ ಒಂದಷ್ಟು ಯುವಕರನ್ನು ತಾವು ಸಂಘಟನೆ ಮಾಡಿದ್ದೀರಿ. ಈಗ ಇವರೆಲ್ಲರನ್ನು ಕೂಡ ಬಳಸಿಕೊಂಡು ಈಗ ಮುಂದಿನ ಚುನಾವಣೆಯಲ್ಲಿ ತಾವು ಕಾರ್ಯತಂತ್ರ ರೂಪಿಸಲಿಕ್ಕೆ ತಾವು ಸಿದ್ಧ ಆಗಿದ್ದೀರೋ? ಇಲ್ಲ, ಕಾಂಗ್ರೆಸ್ಗೆ ಯುವಕರು ಕಡಿಮೆ ಆಗ್ಲಿಲ್ಲ. ಯುವಕರು ನಮ್ಮೊಟ್ಟಿಗೆ ಇದ್ದಾರೆ. ಅಂದ್ರೆ ಆ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಬರ್ತಾರೆ. ಅವರು ಈ ಕ್ರೀಡೆಯಲ್ಲಿ ಕಾಣ್ತಾ ಇದ್ದಾರೆ, ಕ್ರೀಡೆಯಲ್ಲಿ ಕಾಣ್ತಾ ಇದ್ದಾರೆ, ನಮ್ಮೊಟ್ಟಿಗೆ ನಿರಂತರವಾಗಿದ್ದಾರೆ. ಮತ್ತೆ ಬಹಳ ಒಳ್ಳೆಯ ಒಂದು ವಾತಾವರಣ. ನಮಗೆ ಎಲ್ರಿಗೂ, ಎಲ್ಲ ಯುವಕರಿಗೂ ಒಂದು ಬಹಳ ಹುಮ್ಮಸ್ಸಿನಿಂದ ಈಗ ಗ್ರೌಂಡ್ ಅಲ್ಲಿ ಇದ್ದಾರೆ. ಈಗ ಇನ್ನು ಮುಂದಕ್ಕೆ ನಾವು ಇದೇ ಸಂಘಟನೆಯನ್ನ ಮುಂದೆ ಹಿಡ್ಕೊಂಡು ಹೋಗಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP ಎಲ್ಲದರ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಈಗ ಸಾಣೂರು ಮುಂದಿನ ಗ್ರಾಮ ಪಂಚಾಯತ್ ವ್ಯಾಪ್ತಿ ಯಾವ್ದು ಕೇಳಿದ್ರೆ ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ಸರು ಪ್ರವೀಣ್ ಶೆಟ್ರು ಅವರು ಸಾಮಾಜಿಕ ರಂಗದಲ್ಲಿ ಕೂಡ ಬಹಳಷ್ಟು ಹೆಸರು ಮಾಡಿರೋರು, ಜೊತೆಗೆ ಕಾಂಗ್ರೆಸ್ನ ಅವರು ಸಕ್ರಿಯ ಕಾರ್ಯಕರ್ತರು. ಪ್ರವೀಣ್ ಶೆಟ್ರು, ಈಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾರ್ಯಕ್ರಮ ಅಂದ್ರೆ ಒಂದು ಕಾರ್ಕಳದಲ್ಲಿ ಒಂದು ಸಾಮರಸ್ಯದ ಒಂದು ವಾತಾವರಣ ನಿರ್ಮಾಣವಾಗಿದ್ದು, ಎಲ್ಲರೂ ಕ್ರೀಡೆ ಅಂದ್ರೆ ಎಲ್ಲರೂ, ಅಲ್ಲದೆ ಜಾತಿ ಧರ್ಮ ಯಾವುದು ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕಾರ್ಕಳದಲ್ಲಿ ಒಂದು ಶಾಂತಿ ಸಮೃದ್ಧಿಯ ನೆಲೆಯೂರಾಗಬೇಕು ಅಂತ ಉದಯ್ ಶೆಟ್ರ ಕನಸು. ಅವರು ತಮ್ಮ ಜೀವನದಲ್ಲಿ ಹಾಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನೊಂದವರಿಗೆ ಸಹ ಉತ್ತಮ ರೀತಿಯಲ್ಲಿ ಸಹಕರಿಸ್ತಾ ಬಂದವರು. ಕಾರ್ಕಳದಲ್ಲಿಯೂ ನೆಮ್ಮದಿಯ ಇದು ನೆಲೆಯೂರಬೇಕು ಅಂತ ಅವರ ಮನಸ್ಸು. ಆ ದೃಷ್ಟಿಯಿಂದ ಒಂದು ಪುಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲರೂ ಕಾರ್ಕಳದ ಸಮಸ್ತ ಪ್ರಜ್ಞಾವಂತ ನಾಗರಿಕರು ಇದಕ್ಕೆ ಸಹಕರಿಸಬೇಕು ಅಂತ ನಮ್ಮೆಲ್ಲರ ವಿನಮ್ರ ವಿನಂತಿ. ಇದು ಕಾರ್ಕಳ ನಗರ ತಂಡ, ಜೊತೆಗೆ ಅದರ ಜೊತೆ ಈಗ ಮಾಜಿ ಪುರಸಭಾ ಸದಸ್ಯರು ಶಿವಾಜಿರಾವ್ ಅವರು ಕಳೆದ ತಮ್ಮ ಅವಧಿಯಲ್ಲಿ ಬಹಳಷ್ಟು ಹೆಸರು ಮಾಡಿದವರು ಕಾರ್ಕಳ ಕ್ಷೇತ್ರದಲ್ಲಿ. ಅದ್ರ ಜೊತೆಗೆ ಬಹಳಷ್ಟು ಮಂದಿ ಕಾರ್ಯಕರ್ತರು ಕೂಡ ಇಲ್ಲಿದ್ದಾರೆ. ಶಿವಾಜಿರಾವ್ರ, ಈಗ ಕಾಂಗ್ರೆಸ್ ಮತ್ತೆ ಬಲವರ್ಧನೆಗೊಳ್ಳುತ್ತಿದೆ, ಬಲವರ್ಧನೆ ಸ್ವಲ್ಪ ಆಗಿದೆ, ಆದ್ರೆ ಇನ್ನೂ ಬಲವರ್ಧನೆಗೊಳ್ಳುತ್ತಿದೆ ಹೇಳುವ ಒಂದು ಅಭಿಪ್ರಾಯ ಇಲ್ಲಿ ಬಹಳಷ್ಟು ಮಂದಿ ಹೇಳಿದ್ದಾರೆ. ಈಗ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಸಮಾಜದ ಅಧ್ಯಕ್ಷರು ಈ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಅವರಿಗೆ ಸಪೋರ್ಟ್ ಕೊಡ್ಲಿಕ್ಕೋಸ್ಕರ ನಾವೆಲ್ಲ ಬರ್ತಾ ಇದ್ದೇವೆ. ಈಗ ಅಲ್ಲಿಂದ ಮುಂದುವರೆದು ಜೋಗ, ಈಗ ಇನ್ನೊಂದು ತಂಡ ಇದೆ. ಬಹಳಷ್ಟು ಮಂದಿ ಜೋಗದ ತಂಡದವರು ಕೂಡ ಈಗ ಇಲ್ಲಿ ತಮ್ಮ ಕ್ರೀಡಾ ಏನು ಪ್ರತಿಭೆ ಇದೆ ಅದನ್ನು ಪ್ರದರ್ಶನಕ್ಕಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ಮುಂದಿನ ಏನು ಅಲ್ಲಿಯವರೆಗೆ ಕೂಡ ಎಲ್ಲ ಕ್ರೀಡಾಳುಗಳು, ಕ್ರೀಡಾಭಿಮಾನಿಗಳು ಇವರೆಲ್ಲರೂ ಕೂಡ ಇದ್ದಾರೆ. ಈಗ ಬಹಳಷ್ಟು ಮಾಹಿತಿಯನ್ನು ನಾವು ತಮಗೆ ನೀಡಿದ್ದೇವೆ. ಇದು ಸಾಯಂ ಟೈಮ್ಸ್ ಒಂದು ವಿಶೇಷ ಸಂಚಿಕೆ. ಯಾಕಂದ್ರೆ ಇಲ್ಲಿ ಏನು ಕಾರ್ಯಕ್ರಮ ಆಗ್ತದೆ, ಈಗ ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಇವತ್ತು ಎಲ್ಲ ಇಲ್ಲಿಯ ಸ್ಥಳೀಯ ಮಟ್ಟದಲ್ಲಿ ಏನೆಲ್ಲ ಫುಟೇಜ್ಗಳಿವೆ, ಏನೆಲ್ಲ ಮಾಹಿತಿಗಳಿವೆ, ಜೊತೆಗೆ ಇಲ್ಲಿ ಬಂದಿರುವ ಒಂದಷ್ಟು ಯುವಕರು, ಯುವತಿಯರು, ಅದರ ಜೊತೆಗೆ ಕ್ರೀಡಾಭಿಮಾನಿಗಳು, ಇವರೆಲ್ಲರೂ ಕೂಡ ಕ್ರೀಡಾಳುಗಳು, ಇವರೆಲ್ಲರೂ ಕೂಡ ತಮಗೆ ತೋರಿಸ್ತಾ ಇದ್ದೇವೆ.